ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ದಿ ಒನ್ ಆ್ಯಂಡ್ ಓನ್ಲಿ ಕವಾಸಕಿ ನಿಂಜಾ 400 ವಿತ್ ABS. ಇದು CBU ಗಾಡಿ. ನೀವು ನನ್ನ ರೈಡ್ ವಿಡಿಯೋ ನೋಡಿರ್ತೀರಾ. ಸೊ ಒಂದು ಟ್ಯಾಂಕ್ಸು ಇಲ್ಲ, ಒಂದು ಆಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಹಾರ್ಸ್ ಪವರ್ ಬಂದು 49.5 ಹಾರ್ಸ್ ಪವರ್ ಏನೋ ಇದೆ, ಹೆಚ್ಚು ಕಮ್ಮಿ. ಟಾರ್ಕ್ ಅಂದರೆ ನಿಮಗೆ 37, 35, 36 ಆ ರೇಂಜಲ್ಲಿ ಬರುತ್ತೆ. ನಾನು ಸರಿಗೆ ನೋಡಿಲ್ಲ ಸ್ಪೆಕ್ಸು. ಗಾಡಿ ತೊಗೊಂಡ್ಮೇಲೆ ಒಂದು ವಾರ ಅಷ್ಟೇ ಗ್ಯಾಪ್ ಕೊಟ್ಟಿದ್ದು, ರೈಡ್ ಹೊಡೆದ್ಬಿಟ್ಟೆ. ಟೋಟಲು 850 ಕಿಲೋಮೀಟ್ರು ಏನೋ ಹೊಡೆದಂಗಾಯ್ತು. ಸೊ ನೀವು ಯಾರೋ ನೋಡಿಲ್ಲ ಅಂದರೆ ಆ ವಿಡಿಯೋ ಫಸ್ಟೇ ಇರುತ್ತೆ, ಹೋಗಿ ನೋಡ್ಕೊಂಬನ್ನಿ. ಸೊ ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಮುಂದೆಗಡೆ ನಿಮಗೆ ಲುಕ್ ಬಂದು 6R ಥರ ಬರುತ್ತೆ. ಸೊ ಮೂತಿ ಇದು ಏರೋಡೈನಮಿಕ್ಸ್ ಸಖತ್ತಾಗಿ ಮಾಡಿದ್ದಾರೆ, ಬೊಂಬಡಾಗಿದೆ, ಕ್ಲಾಸ್ ಆಗಿದೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕ್ವಿಕ್ ಶಿಫ್ಟರು, ಬ್ಲಿಪ್ಪರು ಏನೂ ಬರೋದಿಲ್ಲ. ನಾರ್ಮಲ್ ಸ್ಟ್ಯಾಂಡರ್ಡ್ ABS ಇದು. ಸೊ ನಾರ್ಮಲ್ಲು ಟೆಲಿಸ್ಕೋಪಿಕ್ಕು 110 ಸೆಕ್ಷನ್ ಟೈರು. ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮಗೆ 150 ಸೆಕ್ಷನ್ ಏನೋ ಬರುತ್ತೆ, ಡೊನ್ಲೋಪು. ಡೊನ್ಲೋಪ್ ಟೈರ್ಸ್ ಇದು 150. ಮತ್ತು ಹಿಂದೆಗಡೆ ನೋಡೋದಾದರೆ 10R ಸಖತ್ತಾಗಿದೆ. 10R ಇದು ನಿಮಗೆ ಕಣ್ಣುಗಳು, ಮೂತಿ ಈ ಥರ ಕಾಣುತ್ತೆ, ಬೊಂಬಡಾಗಿದೆ ಬ್ಯಾಕ್ ಲುಕ್ಕೂ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಇದು ಇವಾಗ ನಿಂಜಾ 500 ಬರ್ತಿದೆಯಲ್ಲ, ಸೇಮ್ ಎಕ್ಸಾಸ್ಟು. 300ಗೂ ಸೇಮ್ ಎಕ್ಸಾಸ್ಟು, ಬಟ್ ಒಳಗಡೆ ನಿಮಗೆ ಹುಲ್ಲೆಲ್ಲ ಸಪ್ರೇಟ್ ಬೇರೆ ಬೇರೆ ರೀತಿ ಇರುತ್ತೆ. ಇನ್ನು ಇದ್ರ ಮೈಲೇಜ್ ವಿಚಾರಕ್ಕೆಲ್ಲ ಮಾತಾಡೋದಾದರೆ, ಮೈಲೇಜ್ ಎಲ್ಲ ಬಂದು ನನಗೆ ಇಷ್ಟು ಕಿಲೋಮೀಟ್ರ್ ವಾಂಚ್ಕೊಂಬಂದಲ್ಲ, ಒಂದು 20, 22, 25 ಹಂಗೆ ಬರ್ತಾ ಇದೆ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಇದು ಓಲ್ಡರ್ ವರ್ಷನ್ BS4 ಇದು. ಈ ಗಾಡಿ ಸಿಗೋದೇ ರೇರು ಗುರು, ಅದ್ರಲ್ಲಿ ನನಗೆ ಸಿಕ್ಕಿದೆಯಲ್ಲ ಅದೇಳಿ. ಆ್ಯಕ್ಚುಲಿ ಇದು ಏನಕ್ಕೆ ರೇರು ಅಂದರೆ, ಯಾರೂ ಅಷ್ಟೊಂದು ಕೈ ಹಾಕಿಲ್ಲ ಈ ಗಾಡಿಗೆ. ಯಾಕೆಂದರೆ ಹೆವಿ ಎಕ್ಸ್ಪೆನ್ಸಿವ್ ಗಾಡಿ ಇದು. ಇದು ಕಂಪ್ಲೀಟ್ CBU ಅಲ್ಲ ಬರೋದು. 620, 720 ಇತ್ತು ಮೋಸ್ಟ್ಲಿ ಆನ್ ರೋಡು. ಊಟ ಆಯ್ತಾ? ಸೊ ಸೀಟೆಲ್ಲ ಬಂದು ನಿಮಗೆ ಕಂಫರ್ಟ್ ವೈಸ್ ಇರುತ್ತೆ. ಹ್ಯಾಂಡಲ್ ಬಾರು ಒಂಚೂರು ಅಪ್ರೈಟ್ ಇರುತ್ತೆ. ಈ ಮೀಟರ್ ಏನು ನೋಡ್ತಾ ಇದ್ರೆ ನಿಮಗೆ 1000ಅಲ್ಲೂ ಸೇಮ್ ಇದೆ ಬರೋದು, 6Rಲ್ಲೂ ಸೇಮ್ ಇದೆ ಬರೋದು, 400ಅಲ್ಲೂ ಸೇಮ್ ಬರೋದು, 300ಅಲ್ಲಿ ಬೇರೆ ಇದೆ ಇದು. ಇನ್ನು ಇದರಲ್ಲಿ ಬಂದ್ಬಿಟ್ಟು ಫ್ಯೂಯಲ್ ರೇಂಜು, ಕಿಲೋಮೀಟ್ರ್ ಪರ್ ಲೀಟರು ಎಲ್ಲ ತೋರಿಸುತ್ತೆ, ಆ್ಯಾವ್ರೇಜು, ರೇಂಜು. ಮತ್ತು ಇದು ಸ್ಪೀಡೋಮೀಟ್ರು, ಅಂದರೆ ಸ್ಪೀಡ್ ಎಷ್ಟೋಗುತ್ತೆ ಅದು ತೋರಿಸುತ್ತೆ. ಟ್ರಿಪ್ ಬಿ ನಾನು ಇವಾಗ 567 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ದೀನಿ ನಿನ್ನೆಯಿಂದ. ಸೊ ಇದು ಬಂದು RPM ಮೀಟ್ರು. ಇಲ್ಲಿ ಏನು ಕಾಣಿಸ್ತಿದೆಯೋ ಎಲ್ಲ ನ್ಯೂಟ್ರಲ್ಲು, ABS, ಹೈ ಬೀಮು, ಲೋ ಬೀಮು ಎಲ್ಲ ಕಾಣಿಸುತ್ತೆ. ಸೊ ಇದು ಮಿರರ್ ಬಂದ್ಬಿಟ್ಟು ತುಂಬ ವೈಡ್ ಇದೆ. ಏನಂತೀರಾ ಅಷ್ಟೇ. ಸೌಂಡ್ ಮಾತ್ರ ಸೆಕ್ಸಿ ಗುರು. ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಪಕ್ಕಾ 14 ಲೀಟರ್ಸ್ ಹಿಡಿಯುತ್ತೆ. ಸೊ ನಾನು 13.5 ಹಾಕ್ಸಿದ್ದು ಹೋಗ್ಬೇಕಾದ್ರೆ. ಬಟ್ ಈ ಗಾಡಿ ತೊಗೊಂಡ್ಬಿಟ್ರೆ ನೀವು ಎಲ್ಲರೂ ನೋಡ್ತಾರೆ. 4 ಬಾಲ್ 24. ಎಲ್ಲ ಹೆಂಗೆ ಹೊಟ್ಟೋಗುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ. 150ಇಂದ ನೀವು 180ವರೆಗೂ ಒಂಚೂರು ವೆಯ್ಟ್ ಮಾಡಬೇಕು. ಸೊ ಅಲ್ಲಿ ಒಂಚೂರು ಪಿಕಪ್ ಲ್ಯಾಗ್ ಅನ್ಸುತ್ತೆ ಅಷ್ಟೇ. ಅದು ಬಿಟ್ಟರೆ 120, 130 ಎಲ್ಲ ನೀರು ಕುಡ್ದಂಗೆ. ಆನ್ಲೈನಲ್ಲಿ ನಿಮಗೆ ಇದ್ರ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ನಿಮಗೆ ಇಲ್ಲಿ ಶೋರೂಮಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಇದನ್ನು, ಅಂದರೆ ಪಾರ್ಟ್ಸ್ ಎಲ್ಲ. ಸೊ ಸುಮಾರು ಜನ ನಾನು ಗಾಡಿ ತೊಗೊಂಡು ರಿವೀಲ್ ಮಾಡಿದ್ಮೇಲೆ, ಏನು ಭಯ ಈ ಗಾಡಿಗೆ ಪಾರ್ಟ್ಸ್ ಎಲ್ಲ ಸಿಗುತ್ತಾ ಅಂತೆಲ್ಲ ಕೇಳಿದ್ರಿ. ಸಿಗದೆ ಏನು ಗುರು, ಕವಾಸಕಿ ಅವರು ಪಾರ್ಟ್ಸು ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಳಿಸ್ತಾರೆ, ಆ ಥರ ಬ್ರ್ಯಾಂಡ್ ಅದು. ಜಾಪನೀಸ್ ಅವರೆಲ್ಲ ನೆಕ್ಸ್ಟ್ ಲೆವೆಲ್ ಬಿಡಿ. ಜಾಪನೀಸ್ ಗಾಡಿ ನೀವು ಯಾವುದೇ ಇರಲಿ ಬಂದಾಗೋರು ಲೆಫ್ಟ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಜಾಪನೀಸ್ ಗಾಡಿಗಳು ಅಲ್ಲಿರೋ ಒಂದು ಎಂಪ್ಲಾಯೀಸು ಎಲ್ಲ ನೆಕ್ಸ್ಟ್ ಲೆವೆಲ್ಲ ಬಿಡಿ, ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಚೆಚ್ಚಾಡಿದ್ರೆ ಮೈಲೇಜ್ ಮಾತ್ರ ಅವಾಗ ಎಷ್ಟು ಕೊಡ್ತಿದೆಯೋ ಇವಾಗಲೂ ಅಷ್ಟೇ ಕೊಡ್ತಿದೆ. 22, 23 ಹಂಗೆ ಬರ್ತಿದೆ ಮೈಲೇಜು. ಅಂದರೆ ನಾವು ಸ್ವಲ್ಪ ಸ್ಲೋ ಆಗಿ ಓಡಿಸ್ಕೊಂಡ್ರೆ ಒಂದು 25 ಕ್ರಾಸ್ ಆಗುತ್ತೆ. ಹಿಂಗೆ ಒಂದು 120, 130 ಎಲ್ಲ ಕಾನ್ಸ್ಟೆಂಟಾಗಿ ಹೊಡೆದ್ರೆ 20, 22 ಹಂಗೆ ಕೊಡುತ್ತೆ. ಸ್ವಲ್ಪ ಇದು ಇದರ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಒಂದ್ಸಲಿ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಲೆವೆಲ್. ಬಟ್ ಇದು ಯಾರು ಟಾಪ್ ಸ್ಪೀಡ್ ಎಲ್ಲ ಯಾರು ಹೊಡಿತಾರೆ ಗುರು? ನಮ್ಗೆ ಮೇಯ್ನ್ ಏನು ಬೇಕಾಗಿರೋದು ಮಿಡ್ ರೇಂಜು. ಟೂರಿಂಗ್ ಮಾಡೋಕ್ಕೆ ಮೇಯ್ನ್ ಬೇಕಾಗಿರೋದೇ ಮಿಡ್ ರೇಂಜು, ಮೈಲೇಜು. ಬ್ರೇಕ್ಸ್ ಎಲ್ಲ ಬಂದು ಕ್ಲಾಸ್ ಆಗಿದೆ. ಎಲ್ಲಿ ಆನ್ ಪಾಯಿಂಟು ನೀವು ಎಲ್ಲಿ ಹೊಡಿಬೇಕು, ಎಲ್ಲಿ ಗಾಡಿ ನಿಲ್ಲಿಸ್ಬೇಕು ಅಂತ ಅನ್ಕೊಂತೀರೋ ಅದೇ ಪಾಯಿಂಟಲ್ಲೇ ಬೇಕಾದ್ರೆ ನಿಲ್ಲಿಸ್ಬೋದು. ನಡೆಯುತ್ತೆ ಇಂಜಿನು, ಲಕ್ಷಗಳು ಓಡಿಸ್ಬೋದು ಈಗ ಇಂಜಿನಲ್ಲಿ. ನೋ ಡೌಟ್. ಸೊ ಈ ಗಾಡಿ ನಿಮಗೆ ಸಿಕ್ಕಿಲ್ಲ ಅಂತಾನೆ ಅನ್ಕೊಳ್ಳಿ, ಏನು ಮಾಡ್ತೀರಾ ಅಂದರೆ R3 ತೊಗೊಂಬಿಡಿ. R3 ಒಳ್ಳೆ ಗಾಡಿನೇ, ಅದು ಏನು ನನ್ನ ಮಗನ ಅದು ರಾಕೆಟೇನೆ. ಬಟ್ ಇದು ಒಂಚೂರು ಹೈಟ್ ಅನಿಸುತ್ತೆ ನನಗೆ, ಯಾಕೆಂದರೆ ನನ್ನ ಹತ್ರ ಮುಂಚೆನೂ R3 ಇತ್ತಲ್ವಾ. R3 ಒಳ್ಳೆ ಗಾಡಿನೇ, ಇದಕ್ಕಿನ್ನ ಅದು ನಂಬರ್ಸ್ ಜಾಸ್ತಿ ಇದೆ. RPM ರೆಡ್ ಲೈನ್ ಆಗೋದಿದು. ರೋಡೆಲ್ಲ ಬೇಗ ತಿನ್ಕೊಂಡ್ಬಿಡುತ್ತೆ ಇದು. ಸಿ 140 160 ಎಲ್ಲ ನಿಮಗೆ ಸ್ಪೀಡ್ ಹೊಡಿಯೋಕ್ಕೆ ಬೇಜಾನ್ ಕಂಫರ್ಟ್ ಇದೆ ಇದರಲ್ಲಿ, ಆರಾಮಾಗಿ ಹೊಡಿಬೋದು. 180 ಆಗೋವರೆಗೂ ಒಂಚೂರು ಏನು ಗೊತ್ತಾಗಲ್ಲ, 180 ಆದಮೇಲೆ ನಿಮಗೆ ಒಂಚೂರು ರಿಸ್ಕ್ ಅನಿಸುತ್ತೆ. ಓ ನೋಡಿ, ಕಂಟ್ರೋಲ್ ಸಖತ್ತಾಗುತ್ತೆ. ಬ್ರೇಕಿನ್ ಅಂದರೆ ಬ್ರೇಕ್ಸ್ ಎಲ್ಲ ಬಂದು ಬೇಗ ಕಿಕ್ಕಿನ್ ಆಗ್ಬಿಡುತ್ತೆ. ಏನಂದರೆ ನನ್ನ ವೆಯ್ಟ್ಗೆ ಗಾಡಿಗೆ ಎರಡಕ್ಕೂ ಸೇರಿ 182 ಇದು ಕಂಫರ್ಟಾಗಿ ಹೊಡಿತಾ ಇರೋದು. ನಾನು ಸ್ವಲ್ಪ ರಿಸ್ಕ್ ತೊಗೊಂಡು ಹೊಡಿಬೋದು, ಬಟ್ ಆರಾಮಾಗಿ ಹೊಡಿದ್ರೆ ನೋಡ್ರಿ ಇಷ್ಟು ಹೋಗುತ್ತೆ. ಗೇರ್ ಶಿಫ್ಟಿಂಗ್ ಕರೆಕ್ಟಾಗಿದ್ದರೆ ಮಾತ್ರ, ಇಲ್ಲ ಅಂದರೆ 150 160 ಕೂತ್ಕೊಂಡ್ಬಿಡುತ್ತೆ. ಭಯ ಆಯ್ತದೆ ಒಂದು ಪಾಯಿಂಟಲ್ಲಿ. ಸಡನ್ನಾಗಿ ಎತ್ಕೊಳ್ಳಲ್ಲ ಪಿಕಪ್ಪು, ಒಂದ್ಸಲಿ ಎತ್ಕೊಂಡ್ಬಿಟ್ರೆ ಇಳಿಯೋದೇ ಇಲ್ಲ ಅಂತದೆ. ಥರ ಮೆಂಟಲ್ ಗಾಡಿ ಇದು. ಈ ಕಡೆ ಸೂಪರ್ ಸ್ಪೋರ್ಟು ಅಲ್ಲ, ಈ ಕಡೆ ನಾರ್ಮಲ್ ಬೈಕು ಅಲ್ಲ. ಬಟ್ ನೀವು ಸಿಟಿಲಿ ಓಡಿಸ್ಬೋದು, ಹೈವೇಗೆ ಎತ್ಕೊಂಬಂದ್ರೆ ಹೈವಲ್ಲೂ ಆಟ ಆಡ್ಬೋದು. ಕ್ರೇಜಿ ಮಾತ್ರ ಗಾಡಿ. ನೀವು ಕಂಟ್ರಿ ರೋಡ್ಸಲ್ಲಂತೂ 120 110 ಅಲ್ಲ, ಸೈಕಲ್ಲು ಅದೇ 180ವರೆಗೂ ಆರಾಮಾಗಿ ಹೊಟ್ಟೋಗುತ್ತೆ. ಅಲ್ಲಿಂದ ಆಚೆ ಸ್ವಲ್ಪ ವೆಯ್ಟ್ ಮಾಡಬೇಕು ಪಿಕಪ್ಗೆ. ಸೊ ಈ ಗಾಡಿ ಸ್ಪೆಷಲಿ ಮೇಡ್ ಫಾರ್ ಸ್ಪೋರ್ಟ್ಸ್ ಟೂರರ್. ಅಂದರೆ ನನಗೆ ಈ ಕಡೆ ನಾರ್ಮಲ್ ರೈಡ್ಸು ಮಾಡಬೇಕು, ಹೈವೇಗೆ ಎತ್ಕೊಂಡು ಹೋಗಬೇಕು, ಟೂರಿಂಗು ಮಾಡಬೇಕು ಅಂದರೆ ಪರ್ಫೆಕ್ಟ್ ಗಾಡಿ ಇದು. ಯಾಕೆಂದರೆ ನನ್ನ ಪರ್ಪಸ್ ಇದ್ದಿದ್ದು ಅದೇನೆ, ಈ ಗಾಡಿ ಸೆಲೆಕ್ಟ್ ಮಾಡೋದಕ್ಕೆ. ಅದೇ ಟೈಮ್ಗೆ ಕರೆಕ್ಟ್ ಒಳ್ಳೆ ಟೈಮಿಗೆ ಸಿಕ್ತು ಈ ಗಾಡಿ. ಸಡನ್ನಾಗಿ ಬಂದ್ಬಿಡ್ತಾರೆ ಗುರು ಇಲ್ಲೆಲ್ಲ ನೋಡಿ, ನೋಡ್ಕೊಂಡು ಓಡಿಸ್ಬೇಕಿಲ್ಲ. ಅದು ಹಿಂದೆ ಲಗೇಜ್ ಬೇರೆ ಟೈಮ್ ಮಾಡಿದ್ದೇನಲ್ಲ, ಅದಕ್ಕೆ. ಇನ್ನು ಇದ್ರ ಏರೋಡೈನಮಿಕ್ಸ್ ಬಗ್ಗೆ ಎಲ್ಲ ಮಾತಾಡೋದಾದರೆ ತುಂಬ ಚೆನ್ನಾಗಿದೆ ಗುರು, ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ಪ್ರಾಪರಾಗಿ R&D ಮಾಡೇ ಈ ಗಾಡಿನ ಕೊಟ್ಟಿರೋದು. ಆ್ಯಕ್ಚುಲಿ ಈ ಗಾಡಿ ಗ್ಲೋಬಲಿ ಇದೆ, ನೀವು ಎಲ್ಲಿ ಬೇಕಾದರೂ ನೋಡ್ಬೋದು ಈ ಗಾಡಿನ. ಇಂಡೋನೇಷ್ಯಾ, ಮಲೇಷ್ಯಾ, ಬ್ಯಾಂಕಾಕು, ಈ ಕಡೆ ಜಪಾನು, ಈ ಕಡೆ ಶ್ರೀಲಂಕಾ, ನಮ್ಮ ಇಂಡಿಯಾ ಸುತ್ತಮುತ್ತನೇ ಇದೆ. ನಮ್ಮ ಸೌತಲ್ಲಿ ಈ ಗಾಡಿ ಕಮ್ಮಿ. ಸಿಂಪಲಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಇನ್ನು ನಿಮಗೆ ಸರ್ವಿಸ್ ಕಾಸ್ಟ್ ಎಲ್ಲ ನಾನು ಒಂದು ವೀಡಿಯೋ ಮಾಡ್ತೀನಿ ಅದಕ್ಕೆ ಅಂತ, ನಾನು ಡೆಡಿಕೇಟೆಡ್ ಆಗಿ. ಸೊ ಸಾಕು, ಇಷ್ಟು ಮಾತ್ರ ತಿಳ್ಕೊಳ್ರಿ ನೀವು. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಡಾರ್ಲಿಂಗ್ಸ್. ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ,
ಒಂದು ಬಾಯಿ ವೀಳು ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.